ನಮಸ್ಕಾರ ಮಕ್ಕಳೇ, ಇಂದು ನಾವು 5ನೇ ತರಗತಿಯ ಪಂಜರಶಾಲೆ ಪಾಠವನ್ನು ಕಲಿಯೋಣ. ಈ ಪಾಠದ ಲೇಖಕರು ಬಿ.ವಿ. ಕಾರಂತರು. ಕೃತಿಕಾರರ ಪರಿಚಯ. ಬಿ.ವಿ. ಕಾರಂತ ಬಾಬುಕೋಡಿ ವೆಂಕಟರಮಣ ಕಾರಂತ ಅವರು ಸಾಮಾನ್ಯ ಶಕ 1928ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದಲ್ಲಿ ಜನಿಸಿದರು. ತಂದೆ ಬಾಬುಕೋಡಿ ನಾರಾಯಣಪ್ಪಯ್ಯ, ತಾಯಿ ಲಕ್ಷ್ಮಮ್ಮ. ಬಾಲ್ಯದಲ್ಲಿ ನಾಟಕದ ಬಗೆಗೆ ಬಹಳ ಆಸಕ್ತಿ ಉಂಟಾಗಿ ಗುಬ್ಬಿ ನಾಟಕ ಕಂಪನಿಗೆ ಸೇರಿದರು. ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಹಿಡಿಪಸ್, ಪಂಜರಶಾಲೆ, ಗೋಕುಲ ನಿರ್ಗಮನ, ಸತ್ತವರ ನೆರಳು, ಜೋಕುಮಾರಸ್ವಾಮಿ ಮೊದಲಾದ ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ಇವರಿಗೆ ಪದ್ಮಶ್ರೀ ಪ್ರಶಸ್ತಿ, ಕಾಳಿದಾಸ್ ಸಮ್ಮಾನ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಗುಬ್ಬಿ ವೀರಣ್ಣ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ರವೀಂದ್ರನಾಥ ಠಾಗೂರ್ ಅವರ ಈ ಬಂಗಾಳಿ ನಾಟಕವನ್ನು ಪಂಜರಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಈ ವಿಡಿಯೋದಲ್ಲಿ ಪಂಜರಶಾಲೆಯ ಪಾಠ ಹೇಗೆ ಓದಬಹುದು ಎಂದು ಹೇಳಿಕೊಡುತ್ತೇನೆ. ಬನ್ನಿ ಶುರು ಮಾಡೋಣ. ಪಾಠವನ್ನು ಶುರು ಮಾಡೋಣ. ಗದ್ಯ ಭಾಗ 5 ಪಂಜರಶಾಲೆ. ಲೇಖಕರು ಬಿ.ವಿ. ಕಾರಂತರು. ಪ್ರವೇಶ. ಪಂಜರದೊಳಗಿಟ್ಟು ನಯ ವಿನಯ ಕಲಿಸಿ ಎಂಬ ರಾಜಾಜ್ಞೆಯ ಕ್ರೌರ್ಯ ಮತ್ತು ಸ್ವಚ್ಛಂದವಾಗಿ ಬದುಕಿದ ಹಾಡು ಹಕ್ಕಿಯ ತೋಳಲಾಟ ಈ ನಾಟಕದಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಕಾಡಿನಲ್ಲಿ ಸಿಕ್ಕ ಗಿಳಿಯನ್ನು ರಾಜನು ಬಂಧಿಸಿ ಪಂಜರದೊಳಗಿಟ್ಟು ಬಲವಂತದ ಶಿಕ್ಷಣ, ಸಂಸ್ಕೃತಿ ಕಲಿಸುವ ಆದೇಶ ಮಾಡುತ್ತಾನೆ. ಯಾರನ್ನೇ ಆಗಲಿ ಪಂಜರದೊಳಗಿಟ್ಟು ಒತ್ತಡದಿಂದ ಏನನ್ನು ಕಲಿಸಲು ಸಾಧ್ಯವಿಲ್ಲ ಎಂಬುದು ಈ ನಾಟಕದ ಆಶಯವಾಗಿದೆ. ವಸಂತದ ವೈಭವ, ರಾಜೋದ್ಯಾನ ಹಿನ್ನೆಲೆಯಲ್ಲಿ ಆಲಾಪ. ಅನಂತರ ಗಿಳಿವಿಂಡು ವಿಹರಿಸಿ ಹೊರಡಲು ಸಿದ್ಧವಾಗುತ್ತಿರುವಷ್ಟರಲ್ಲಿ ಒಂದು ಗಿಳಿಮರಿ ಹಣ್ಣು ತೂಗಿ ಬಾಗಿದ ಗಿಡವೊಂದನ್ನು ಕಂಡು ಸಂತೋಷದಿಂದ ಹುಚ್ಚೆದ್ದು ಕೂಗುವುದು. ಗಿಳಿಮರಿ, ಬನ್ನಿ ಬನ್ನಿ, ಮಧುಫಲ ತಿನ್ನಿ, ಬೇಗ ಹಾರಿ ಬನ್ನಿ. ಅಲ್ಲಿವರೆಗೆ ನಿದ್ರೆ ಮಾಡುತ್ತಿದ್ದ ಉದ್ಯಾನ ರಕ್ಷಕರು ಕೂಗಿಗೆ ಎಚ್ಚೆತ್ತು ಓಡಿ ಬರುವರು. ರಕ್ಷಕರು, ಹಿಡಿಯಿರಿ, ಬಡಿಯಿರಿ, ಹಣ್ಣುಗಳ್ಳರನ್ನು ಬಡಿದೂಡಿಸಿರಿ. ಗಿಳಿವಿಂಡು ಹೆದರಿ ಚೆಲ್ಲಾಪಿಲ್ಲಿ ಓಡತೊಡಗುವವು. ರಕ್ಷಕರು ಕೋಲಿನಿಂದ ನೆಲ ಬಡಿಯುತ್ತಾ ಅಟ್ಟಿಸುವರು. ರಕ್ಷಕ 1, ಸದೆ ಬಡಿಯಿರಿ, ಬಿಡಬೇಡಿ, ಒಂದು ಪಿಳ್ಳೆಯೂ ಹಾರಿ ಹೋಗದಿರಲಿ. ರಕ್ಷಕರ ಕೈಗಾಗಲಿ ಬಲೆಗಾಗಲಿ ಸಿಕ್ಕದೆ ಗಿಳಿಗಳು ತಪ್ಪಿಸಿಕೊಂಡು ಹಾರಿ ಹೋಗುವವು. ರಕ್ಷಕರು ಮೇಲುಸಿರು ಬಿಡುತ್ತಾ ಕೂತುಕೊಳ್ಳುವರು. ಮರಿಗಿಳಿಯೊಂದು ಮಾತ್ರ ಪರಿವೆಯೇ ಇಲ್ಲದೆ ಹಣ್ಣು ತಿನ್ನುವುದರಲ್ಲಿ ಮಗ್ನವಾಗಿದೆ. ಗಿಳಿಮರಿ, ಅಣ್ಣ, ಅಮ್ಮ, ಬನ್ನಿ ಬನ್ನಿ, ಟೈಮ್ ಟೈಮ್, ಚಿಕ್ಕಪ್ಪ, ದೊಡ್ಡಪ್ಪ, ಹಣ್ಣು ತಿನ್ನಿ, ಟೈಮ್ ಟೈಮ್, ಎಲ್ಲ ಹಣ್ಣು ನಮ್ಮದೇ, ಎಲ್ಲ ಹಣ್ಣು, ಟೈಮ್ ಟೈಮ್. ದಣಿದು ಕೂತ ರಕ್ಷಕರ ಕಿವಿ ನೆಟ್ಟಗಾಗುವುದು. ಹುಡುಕಲು ಪ್ರಾರಂಭಿಸುವರು. ರಕ್ಷಕ 1, ಹಣ್ಣುಗಳ ಇಲ್ಲೇ ಎಲ್ಲೋ ಇದ್ದಾನೆ, ಹುಡುಕುವರು. ಗಿಳಿಮರಿ, ಟೈಮ್ ಟೈಮ್, ಬನ್ನಿ ಬನ್ನಿ. ರಕ್ಷಕ 2, ಹಾಕೋ ತೋಟ್ಗಳ, ಕೊನೆಗೂ ಸಿಕ್ಕ, ಹಿಡಿಯೋ ಬಡಿಯೋ. ರಕ್ಷಕರು ಗಿಳಿಯನ್ನು ಸುತ್ತುಗಟ್ಟುವರು. ರಕ್ಷಕ 1, ರಾಜನ ತೋಟ ಹಾಳು ಮಾಡ್ತೀ. ರಕ್ಷಕ 2, ದೊರೆ, ತೋಟದ ಹಣ್ಣು ತಿಂತೀ. ರಕ್ಷಕ 1, ಇವತ್ತು ನಿನಗೆ ಕೋಲು ಪೂಜೆ. ರಕ್ಷಕ 2, ಕಿತ್ತು ಬಿಡೋನೋ ರೆಕ್ಕೆ ಪುಕ್ಕ. ರಕ್ಷಕ 1, ಮೂರ್ಖರ ಮೂರ್ಖ ಗಿಳಿಯಪ್ಪ. ರಕ್ಷಕ 2, ಹೆಡ್ಡರ ಹೆಡ್ಡ ತುಡುಗಪ್ಪ. ರಕ್ಷಕ 1, ಮುಗೀತು ಇವತ್ತು ನಿನ್ನ ಕತೆ. ರಕ್ಷಕ 2, ತಿನ್ನೋದು ನಿಲ್ಲಿಸೋ ಗಿಳಿಪಿಳ್ಳೆ. ರಕ್ಷಕ 1, ಗೊತ್ತೇ ನಿನಗೆ ತೋಟ ಯಾರ್ದು. ರಕ್ಷಕ 2, ನಿಮ್ಮ ತಾತಂದೇ. ರಕ್ಷಕ 1, ನಿಮ್ಮಪ್ಪರದೇ. ರಕ್ಷಕ 2, ನಮ್ಮ ರಾಜಂದು. ರಕ್ಷಕ 1, ಈ ಮರ, ಈ ಗಿಡ, ಹೂವು, ಹಣ್ಣು. ರಕ್ಷಕ 2, ಎಲ್ಲ ನಮ್ಮ ರಾಜಂದು. ರಕ್ಷಕ 1, ಎಂಥ ರಾಜ ಗೊತ್ತೇ ನಿಂಗೆ? ರಾಜಾದಿರಾಜ. ರಕ್ಷಕ 2, ಸಾವಿರ ಸೇನೆಯ ರಾಜ. ಗಿಳಿಮರಿ, ಬನ್ರೋ ನಮ್ಮದು ಹಣ್ಣು,
ಹಣ್ಣು ತಿನ್ನುವುದೇ ಹಣ್ಣಿನ ತೋಟ. ರಕ್ಷಕ 1, ಏ ಮರಿಪಿಳ್ಳೆ, ರಾಜನ ಭಯ ಇಲ್ವೇನೋ ನಿನಗೆ? ರಕ್ಷಕ 2, ರಾಜಂದು ಹೋಗಲಿ, ನಮ್ಮ ಭಯನೂ ಇಲ್ಲೇನೋ? ರಕ್ಷಕ 1, ಹೋಗಲಿ ಈ ಕೋಲಿನ ಭಯ. ರಕ್ಷಕ 2, ಹಿಡಿಯೋ, ಬಲೆ ಹಾಕೋ. ಬಲೆ ಬೀಸುವವರು ಗಿಳಿಮರಿ ಬಳೆಯೊಳಗೆ ಸಿಕ್ಕಿ ಬೀಳುವುದು. ನೇಪಥ್ಯದಲ್ಲಿ ವಂದಿಮಾಗದರ ಧ್ವನಿ. ಕ್ರಮೇಣ ಅವರು ರಂಗವನ್ನು ಪ್ರವೇಶಿಸುವರು. ವಂದಿಗಳು: ಸಾವಧಾನ ಸಾವಧಾನ, ಮಹಾಕರುಣಾಳು, ಖಗಗೃಹ ಕೃಪಾಳು, ಗಿಡಮರ ದಯಾಳು, ವಿದ್ಯಾವಂತ, ಪ್ರಜ್ಞವಾದಾನಿ, ಕಣಕಣಕು ವಿದ್ಯಾದಾನಿ, ವಚಳಪುರ ವರದೀಶ್ವರ, ರಾಜಾದಿರಾಜ, ರಾಜ ಮಾರ್ತಾಂಡರು ದಯಮಾಡಿಸುತ್ತಿದ್ದಾರೆ ಬೋಪರಾಗ್. ಗಿಳಿಮರಿ ಬಿಡಿಸಿಕೊಳ್ಳಲು ಒದ್ದಾಡುತ್ತಿದೆ. ಟೇಮ್ ಟೇಮ್ ಎಂದು ಕಿರುಚುತ್ತಿದೆ. ಅಷ್ಟರಲ್ಲಿ ರಾಜ, ಮಂತ್ರಿ, ರಾಜನ ಹಳಿಯ ಪ್ರವೇಶಿಸುವರು. ಗಿಳಿಮರಿ: ಟೇಮ್ ಟೇಮ್. ರಾಜ ಆಶ್ಚರ್ಯದಿಂದ: ಇದೇನು ಒದರುತ್ತಿದೆ? ಗಿಳಿಮರಿ: ಟೇಮ್ ಟೇಮ್. ರಾಜ: ಯಾವ ಭಾಷೆ ಮಾತಾಡ್ತಾ ಇದೆ? ಪ್ರಾಕೃತ ಭಾಷೆ, ಪಿಶಾಚ ಭಾಷೆ. ಗಿಳಿಮರಿ: ಟೇಮ್. ರಾಜ ರೇಗಿ ಮಂತ್ರಿಯ ಕಡೆ: ಏನಿದರ ಅರ್ಥ? ವಂದಿಗಳು: ಟೇಮ್. ಮಂತ್ರಿ ಸನ್ನೆ ಮಾಡಲು ಗಪ್ಪನೆ ಬಾಯಿ ಮುಚ್ಚುವರು. ಮಂತ್ರಿ: ರಾಜಾದಿರಾಜ, ಇದೊಂದು ಗಿಳಿಮರಿ, ಕಾಡು ಜಾತಿ, ಅನಾಗರಿಕ. ವಸಂತ ಕಾಲಕ್ಕೆ ಮರ ಹತ್ತಿ ರಾಜತೋಟಕ್ಕೆ ನುಗ್ಗಿ ಹಣ್ಣು ಹಂಪಲುಗಳನ್ನು ನಾಶಪಡಿಸಿದೆ. ರಾಜ: ಇದಕ್ಕೆ ಮಾತು ಬರುತ್ತದೆಯೇ? ಮಂತ್ರಿ: ಇಲ್ಲ. ರಾಜ: ಆಡು ಬರುತ್ತದೆಯೇ? ಮಂತ್ರಿ: ಇಲ್ಲ. ರಾಜ: ನೃತ್ಯ ಬರುತ್ತದೆಯೇ? ಮಂತ್ರಿ: ಇಲ್ಲ. ರಾಜ: ತರ್ಕ, ಶಾಸ್ತ್ರ, ಪುರಾಣ, ವ್ಯಾಕರಣ? ಮಂತ್ರಿ: ಯಾವುದೂ ಬರುವುದಿಲ್ಲ. ರಾಜ: ಮತ್ತೇನು ಬರುತ್ತದೆ? ಜೀವನವೆಲ್ಲ ಏನು ಮಾಡುತ್ತದೆ? ಗಿಳಿಮರಿ: ಟೇಮ್ ಟೇಮ್. ಮಂತ್ರಿ: ಮಹಾಪ್ರಭು, ಈ ಗಿಳಿ ಅರಣ್ಯವಾಸಿ, ನಿರಕ್ಷರಕ ಕ್ಷುಕಿ, ತೀರಾ ಅಸಂಸ್ಕೃತ. ಸಂಗೀತವಿಲ್ಲ, ನೃತ್ಯವಿಲ್ಲ, ಗದ್ಯ ಪದ್ಯದ ಭೇದ ಗೊತ್ತಿಲ್ಲ, 1-2ರ ಮಗ್ಗಿ ಕೂಡ ಬರೋದಿಲ್ಲ. ಇದಕ್ಕೆ ಬರೋದು ಒಂದೇ: ಗಿಡಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು, ಉದುರಿಸೋದು. ಆಮೇಲೆ ಗಿಳಿಮರಿ: ಟೇಮ್ ಟೇಮ್. ಮಂತ್ರಿ: ಹಾಗೆನ್ನೋದು? ರಾಜ: ಪಾಪ ಪಾಪ. ರಕ್ಷಕರು ವಂದಿಗೂ ಅಯ್ಯೋ ಪಾಪ ಎಂದು ದಣಿಗೂಡಿಸುವರು. ಗಿಳಿಮರಿ: ಟೇಮ್ ಟೇಮ್. ರಾಜ: ಛೀ ಛೀ ಛೀ, ಬರೀ ಹಣ್ಣು ತಿನ್ನೋದೊಂದೇ ಗೊತ್ತೇ? ಮಹಾವಾಚಳ ನಗರೋದ್ಯಾನದಲ್ಲಿ ಬಂದು ಹಣ್ಣು ತಿನ್ನೋದು ಮಾತ್ರ ಗೊತ್ತೇ? ವಂದಿ ಮಾಗದರೆ. ವಂದಿಗಳು: ಮಹಾಕರುಣಾಳು, ಖಗಗೃಹ ಕೃಪಾಳು, ಗಿಡಮರ ದಯಾಳು, ವಿದ್ಯಾವಂತಸ, ಪ್ರಜ್ಞಾವಧಾನಿ, ಕಣಕಣಕು ವಿದ್ಯಾದಾನಿ, ಮಹಾವಾಚಳಪುರ. ರಾಜ: ಈ ಸಭ್ಯ ಸುಕ್ಷಿತ ನಾಗರಿಕ ರಾಜ್ಯದಲ್ಲಿ ಈ ಅನಾಗರಿಕ ಪಕ್ಷಿ ರಾಜತೋಟದಲ್ಲಿ ನಿರಕ್ಷರ ಕ್ಷುಕಿ, ಮತ್ತೆ ಇದಕ್ಕೆ ನೀವೇ ಸಾಕ್ಷಿ. ಮಂತ್ರಿ: ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು. ರಾಜ್ಯಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು. ಈ ಅನಾಗರಿಕ ಶುಕಪಕ್ಷಿಯ ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು. ಮಂತ್ರಿ: ಅಪ್ಪಣೆ ಪ್ರಭು. ರಾಜ: ಇದು ಸಭ್ಯತೆ ಕಲಿಯಲಿ. ರಾಜ: ಇದು ಸಭ್ಯತೆ ಕಲಿಯಲಿ, ಕಾಡುತನ ಮರೆಯಲಿ, ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ, ತಾನು ಸಂಸ್ಕೃತವಾಗಲಿ, ತಾನು ಸುಸಂಸ್ಕೃತನಾಗಿ ಕಾಡಿನ ಉಳಿದ ಶುಕಪಕ್ಷಿಗಳನ್ನು ಸಭ್ಯ ಮಾಡಲಿ. ಮಂತ್ರಿ: ಅಪ್ಪಣೆ ಪ್ರಭು. ಹಳಿಯ: ಮಹಾರಾಜ, ರಾಜಮಾವ, ನನ್ನದೊಂದು ನಮ್ರ ನಿವೇದನೆ. ಇದನ್ನು ರಾಜಶಾಲೆಗೆ ಸೇರಿಸುವ ಮೊದಲು ಒಂದು ಮುಖ್ಯ ತಥ್ಯವನ್ನು ಕಂಡುಹಿಡಿಯಬೇಕು. ಇದರ ಅಸಭ್ಯತೆಗೆ ಮತ್ತು ಅವಿದ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು. ಈ ಗಿಳಿಮರಿ ತಿನ್ನೋದೇನು, ಕುಡಿಯೋದೇನು? ಇದರ ಆವರಣ ಎಂಥದ್ದು? ಇದು ಇರೋದೆಲ್ಲಿ, ಹಾರೋದೆಲ್ಲಿ? ಇದರ ರೆಕ್ಕೆ ಪುಕ್ಕ, ಕೊಕ್ಕುಗಳ ಉದ್ದಗಲವೆಷ್ಟು, ಭಾರವೆಷ್ಟು? ಈ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು. ಮಂತ್ರಿ: ಪ್ರಭು, ಯುವರಾಜ ಹಳೆಯ ದೇವರು ಮಹಾಪ್ರತಿಭಾಶಾಲಿಗಳು, ದೇಶಕೋಶ ಸುತ್ತಿ ಬಂದವರು, ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು, ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪರಂಗತರಾದವರು, ದನಿ ತಗ್ಗಿಸಿ ಸದ್ಯ ನಿರುದ್ಯೋಗಿಗಳು. ಅದಕ್ಕೆ ಒಂದು ವಿನಂತಿ: ಹಳೆಯ ರಾಜರಿಗೆ ಶುಕ ಶಿಕ್ಷಣದ ಭಾರವನ್ನು ವಹಿಸಿಬಿಡಬಹುದು. ರಾಜ: ವಿನಂತಿಯನ್ನು ಸ್ವೀಕರಿಸಿದ್ದೇವೆ.
ಹಳಿಯ ರಾಜ, ಇಂದಿನಿಂದ ನೀನು ಶುಕ ಶಿಕ್ಷಣದ ಮಂತ್ರಿ. ಹಳಿಯ: ಮಹಾರಾಜ ರಾಜಮಾವ, ಇನ್ನೊಂದು ವಸಂತ ಬರುವುದರೊಳಗಾಗಿ ಈ ಕಾಡುಗಿಳಿ ತನ್ನ ವನ್ಯ ವ್ಯವಹಾರಗಳನ್ನು ಮರೆತಿರಬೇಕು. ಸಭ್ಯ, ಸುಶಿಕ್ಷಿತ, ಸುಸಂಸ್ಕೃತವಾಗಿರಬೇಕು. ಇದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಶುಕ ಅಧ್ಯಯನ ಸಂಸ್ಥೆಯನ್ನು ಸ್ಥಾಪಿಸಬೇಕು. ರಾಜ: ನಿನ್ನ ಕಾರ್ಯದಲ್ಲಿ ಜಯವಾಗಲಿ. ಮಂತ್ರಿ: ಡಂಗೂರ ಹೊಡೆಯಿಸು. ರಾಜ್ಯದ ಮೂಲೆ ಮೂಲೆಯ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಲಿ, ಅಲ್ಪವಾದ ಒಂದು ಪಕ್ಷಿಯ ಶಿಕ್ಷಣದಲ್ಲೂ ರಾಜರ ಆಸಕ್ತಿ ಎಷ್ಟಿದೆ ಎನ್ನುವುದು. ನಮ್ಮ ಪುತ್ರಿಯೂ ಸಂತುಷ್ಟಳಾಗಲಿ. ಹಳಿಯ ರಾಜ ಶುಕಶಿಕ್ಷಣ ಮಂತ್ರಿಯಾದನೆಂದು ರಾಜವಂದಿಗಳ ಕಡೆ ನೋಡುತ್ತಾನೆ. ಅವರು ಪುನಃ ಪರಾಕು ಹೇಳುತ್ತಾ ನಿರ್ಗಮಿಸುತ್ತಾರೆ. ಮಕ್ಕಳೇ, ಹಿಂದಿನ ಪಂಜರಶಾಲೆ ಪಾಠದ ವಾಚನ ಇಲ್ಲಿಗೆ ಮುಕ್ತಾಯ. ಮುಂದಿನ ವಿಡಿಯೋದಲ್ಲಿ ಈ ಪಾಠದ ಸಾರಾಂಶ ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ. ಶ್ವೇತಾ ಟ್ಯುಟೋರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.